IPL 2026 ಅಲ್ಲಿ ಕೆಲವೊಂದು ಮೆಗಾ ಬ್ಲಾಕ್ ಬಾಸ್ಟರ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಲೈಕ್ ಆಯ್ತಾ, ಸಬ್ಸ್ಕ್ರೈಬ್ ಆಯ್ತಾ, ಡನ್. ಫಸ್ಟ್ ಅಪ್ಡೇಟ್ ನಾವು KKR ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. KKR ನ ಹೆಡ್ ಕೋಚ್ ಅಭಿಷೇಕ್ ನಾಯರ್ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಾವು ಆ ಒಂದು IPL 2026 ಮಿನಿ ಆಕ್ಷನ್ಗೂ ಮುಂಚೆ ಯಾವಾಗ ಆಂಡ್ರೆ ರಸಲ್ IPL ಗೆ ರಿಟೈರ್ಮೆಂಟ್ ನ ಕೊಟ್ರು ನಾವು ಥಿಂಕ್ ಮಾಡಿದ್ವಿ. ಈಗ ದ ಬಿಗ್ ಪ್ಲೇಯರ್ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡಿದರೆ ಈಗ ನಮ್ಗೆ ಒಂದು ಪರ್ಫೆಕ್ಟ್ ರೀಪ್ಲೇಸ್ಮೆಂಟ್ ಪ್ಲೇಯರ್ ಬೇಕು. ಸದ್ಯ ಇರುವಂತಹ ಬೆಸ್ಟ್ ಆಲ್ರೌಂಡರ್ಸ್ ಯಾರು ಅಂತ ನಾವು ಥಿಂಕ್ ಮಾಡಿದಾಗ ನಮ್ಗೆ ಸಿಕ್ಕಿದ್ದು ಅದು ಕ್ಯಾಮ್ರನ್ ಗ್ರೀನ್. ಸೊ ನಾವು ಆ ಒಂದು ಮಿನಿ ಆಕ್ಷನ್ ಅಲ್ಲಿ ಅಷ್ಟು ಕೋಟಿ ಕೊಟ್ಟು ಗ್ರೀನ್ ಗೆ ಬೈ ಮಾಡೋಕೆ ಒನ್ ಆಫ್ ದಿ ಮೇನ್ ರೀಸನ್ ನಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕು. ಸೊ ಅದೇ ಒಂದು ರೀಸನ್ ಮೇಲೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ನಾವು ಗ್ರೀನ್ ಗೆ ಬೈ ಮಾಡಿದೀವಿ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ KKR ಟೀಮ್ ಅಲ್ಲಿ ಲಾಂಗ್ ಟರ್ಮ್ ವರೆಗೂ ಗ್ರೀನ್ ಅವರು ಇರ್ತಾರೆ. ಸೊ ಈ ಒಂದು ಸ್ಟೇಟ್ಮೆಂಟ್ ನ ಪ್ರಕಾರ ಏನಾದ್ರು ದ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ರೆ ಮಾತ್ರ KKR ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡುವಂತ ಚಾನ್ಸ್ ಇದೆ. ಬಟ್ ಅದು ಬಿಟ್ರೆ KKR ಮ್ಯಾನೇಜ್ಮೆಂಟ್ ಗ್ರೀನ್ ಗೆ ರಿಲೀಸ್ ಮಾಡೋ ಮಾತಿಲ್ಲ. ಬಟ್ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅದು ಅಭಿಷೇಕ್ ನಾರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ನಿಮ್ ಕೂಡ ಗೊತ್ತಿಲ್ಲ ಏನಾಗುತ್ತೆ, ನಾವು ನೋಡೋಣ. ಬಟ್ ಅಟ್ ದಿ ಮೊಮೆಂಟ್ KKR ಮ್ಯಾನೇಜ್ಮೆಂಟ್ ಗ್ರೀನ್ ಗೆ ಬೈ ಮಾಡಿದ್ದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೋಸ್ಕರ. ನೆಕ್ಸ್ಟ್ ಅಪ್ಡೇಟ್ ನಾವು ಚೆನ್ನೈ ಸೂಪರ್ ಕಿಂಗ್ಸ್ ಈ ಒಂದು ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. CSK ಫ್ಯಾನ್ಸ್ ಮೋಸ್ಟ್ ಡಿಮ್ಯಾಂಡಬಲ್ ಕ್ವಶನ್ ಇಷ್ಟಕ್ಕೆ ಡೆವಾಲ್ಡೋ ಬ್ರೇವಿಸ್ ನಾಳೆ ಮ್ಯಾಚ್ ಅಲ್ಲಿ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್ ಈ ಒಂದು ಮ್ಯಾಚ್ ನ ವಿರುದ್ಧ ಆಡ್ತಾರ ಅಥವಾ ಇಲ್ಲ ಅಂತ ಹೇಳಿ ಸಾಕಷ್ಟು CSK ಫ್ಯಾನ್ಸ್ ಕ್ವಶನ್ ನ ಕೇಳ್ತಾ ಇದ್ದಾರೆ. ಸೊ ನೋಡಿ, ನಾನು ಒಂದು ಅಪ್ಡೇಟ್ ಕೊಡ್ತೀನಿ. ಏನಪ್ಪಾ ಅಂದ್ರೆ ಡೆವಾಲ್ಡೋ ಬ್ರೇವಿಸ್ ನಿನ್ನೆ ನೆಟ್ ನಲ್ಲಿ ಸಾಕಷ್ಟು ಪ್ರಾಕ್ಟೀಸ್ ನ ಮಾಡಿದರೆ, ಫಿಟ್ ಇದ್ದಾರೆ, ನಾಳೆ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಆದ್ರೆ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು ಇಷ್ಟಕ್ಕೆ ನಾಳೆ ಮ್ಯಾಚ್ ಅಲ್ಲಿ ಅವರಿಗೆ ಆಡಿಸ್ಬೇಕಾ ಅಥವಾ ರೆಸ್ಟ್ ಕೊಡಬೇಕಾ ಅಂತೇಳಿ. ಬಟ್ ನನ್ನ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಈ ಒಂದು ಮ್ಯಾಚ್ ನ ವಿರುದ್ಧ ಡೆವಾಲ್ಡೋ ಬ್ರೇವಿಸ್ ಆಲ್ ಸೆಟ್ ಆಡಲಿದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ಏನು ಥಿಂಕ್ ಮಾಡ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ನೆಕ್ಸ್ಟ್ MSD ಅವರ ಬಗ್ಗೆ, MS ಧೋನಿ ಅವರು ಕೂಡ ನಿನ್ನೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ ನೆಟ್ ನಲ್ಲಿ ಅವರು ಕೂಡ ಫಿಟ್ ಇದ್ದಾರೆ. ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ಮ್ಯಾನೇಜ್ಮೆಂಟ್ ಇಷ್ಟಕ್ಕೆ ಧೋನಿ ಅವರಿಗೆ ಚಾನ್ಸ್ ಕೊಡ್ತಾರ ಅಥವಾ ಅಲ್ಲಿ 14.2 ಕೋಟಿ ಕೊಟ್ಟು ಬೈ ಮಾಡಿರುವಂತಹ ಪ್ರಶಾಂತ್ ವೀರ್ಗೆ ಚಾನ್ಸ್ ಕೊಡ್ತಾರ ಅಂತೇಳಿ. ಬಟ್ ಅಟ್ ದಿ ಮೊಮೆಂಟ್ CSK ಟೀಮ್ ಇರುವಂತಹ ಅಪ್ಡೇಟ್ಸ್ ಡೆವಾಲ್ಡೋ ಬ್ರೇವಿಸ್ ಫಿಟ್ ಇದ್ದಾರೆ ಮತ್ತು MS ಧೋನಿ ಅವರು ಕೂಡ ಫಿಟ್ ಇದ್ದಾರೆ, ನಾಳೆ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇದ್ದಾರೆ. ಬಟ್ ಮ್ಯಾನೇಜ್ಮೆಂಟ್ ಏನು ಥಿಂಕ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು. ನೆಕ್ಸ್ಟ್ ಅಪ್ಡೇಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡಲೇಬೇಕು. ಬಿಗ್ ಅಪ್ಡೇಟ್, ನಿನ್ನೆ RCB ಅಲ್ಲಿ ಒಂದು ಪ್ರಾಕ್ಟೀಸ್ ಮ್ಯಾಚ್ ಇತ್ತು. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ 2 ಸ್ಟಾರ್ಸ್ ಫೈರ್ ಆಗಿದ್ದಾರೆ. ಒಂದು ಬ್ಲಾಕ್ ಡ್ರ್ಯಾಗನ್ ರೊಮೋರಿಯಾ ಶೆಫರ್ಡ್ ಬರೋಬ್ಬರಿ 30 ಬಾಲಿ 55 ರನ್ಸ್ ನ ಸ್ಕೋರ್ ಮಾಡಿದರೆ, ಮತ್ತು ಇನ್ನೊಬ್ರು ಜಿತೇಶ್ ಶರ್ಮಾ ಬರೋಬ್ಬರಿ 52 ಬಾಲ್ 90 ರನ್ಸ್ ನ ಸ್ಕೋರ್ ಮಾಡಿದ್ದಾರೆ. ಎಸ್ಪೆಷಲಿ ಬ್ಲಾಕ್ ಡ್ರ್ಯಾಗನ್ ರೊಮೋರಿಯಾ ಶೆಫರ್ಡ್ ಬಗ್ಗೆ ಹೇಳಬೇಕಿಲ್ಲಿ. ಸೊ ಬಿಫೋರ್ CSK ಮ್ಯಾಚ್ ಗಿಂತ ಮುಂಚೆ ಫೈರ್ ಆಗಿದ್ದಾರೆ. ನೋಡಬೇಕು CSK ಮ್ಯಾಚ್ ನ ವಿರುದ್ಧ ಯಾವ ರೀತಿ ಕ್ರಾಕಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ಸೊ ಇದು ಪ್ರಾಕ್ಟೀಸ್ ಮ್ಯಾಚ್ ಬಗ್ಗೆ ಅಪ್ಡೇಟ್. ಇನ್ನೊಂದು ಹ್ಯೂಜ್ ಅಪ್ಡೇಟ್ ಇದು ನುವಾನ್ ತುಷಾರ ಅವರ ಬಗ್ಗೆ. ಸೊ ನುವಾನ್ ತುಷಾರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಸೊ ಅದಕ್ಕೆ ಮುಂಚೆ RCB ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್ ಫಟಾಫಟ್ ಸಬ್ಸ್ಕ್ರೈಬ್ ಮಾಡ್ರಿ. ಏನಪ್ಪಾ ಅಂದ್ರೆ ಆಕ್ಚುಲಿ ನುವಾನ್ ತುಷಾರಗೆ ಶ್ರೀಲಂಕಾ ಕ್ರಿಕೆಟ್ NOC ಕೊಡಬೇಕಾಗಿತ್ತು. ಬಟ್ ಅವರು NOC ನ ಬ್ಲಾಕ್ ಮಾಡಿದ್ದಾರೆ. ಆಕ್ಚುಲಿ ಮಾರ್ಚ್ 31ಕ್ಕೆ ನುವಾನ್ ತುಷಾರ ಅವರ ಆ ಒಂದು ಕಾಂಟ್ರಾಕ್ಟ್ ಎಂಡ್ ಆಗುತ್ತೆ. ಸೊ ಎಂಡ್ ಆದ್ಮೇಲೆ ಅವರು NOC ಕೊಡಬೇಕಾಗಿತ್ತು. ಬಟ್ ನಮ್ಗೆ ಶ್ರೀಲಂಕಾ ಕ್ರಿಕೆಟ್ NOC ಕೊಟ್ಟಿಲ್ಲ, ಬ್ಲಾಕ್ ಮಾಡಿದರೆ. ನಾನು IPL ಗೆ ಹೋಗ್ಲೇಬೇಕು, RCB ಟೀಮ್ ನ ಪರ ಆಡ್ಬೇಕಂತೇಳಿ ಅವರು ಒಂದು ಕೇಸನ್ನ ಕೋರ್ಟಿಗೆ ಹಾಕಿದ್ದಾರೆ. ಬಟ್ ನೋಡ್ಬೇಕು ಕೋರ್ಟ್ ಯಾವ ರೀತಿ ನಿರ್ಧಾರ ಕೊಡುತ್ತೆ ಅಂತೇಳಿ. ಸೊ ಏನಾದ್ರು ಕೋರ್ಟ್ NOC ಕೊಡ್ಲೇಬೇಕು ಅಂತ ಶ್ರೀಲಂಕಾ ಕ್ರಿಕೆಟ್ಗೆ ಒಂದು ಕೋರ್ಟ್ ಇಂದ ಆರ್ಡರ್ ಬಂದ್ರೆ ಡೆಫಿನೆಟ್ ಆಗಿ ಶ್ರೀಲಂಕಾ ಕ್ರಿಕೆಟ್ NOC ನ ಕೊಡ್ಲೇಬೇಕಾಗುತ್ತೆ. ನುವಾನ್ ತುಷಾರ ಸ್ಟ್ರೈಟ್ ಅವೇ ಅವರು RCB ಗೆ ಜಾಯ್ನ್ ಆಗ್ತಾರೆ. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್, ಈಗ ನುವಾನ್ ತುಷಾರ ಅವರ ಸೆಂಟ್ರಲ್ ಕಾಂಟ್ರಾಕ್ಟ್ ಎಕ್ಸಾಕ್ಟ್ಲಿ ಮಾರ್ಚ್ 31ಕ್ಕೆ ಎಂಡ್ ಆಗಿದೆ ಅಂದ್ರೆ, ಇಷ್ಟಕ್ಕೆ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಕೊಡ್ತಾರ ಅಥವಾ ಏನಾದ್ರು ಇಲ್ಲಿ ನುವಾನ್ ತುಷಾರ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋಕೆ ಅವ್ರಿಗೆ ಎಷ್ಟಿಲ್ಲ ಅಂತ ಅದು ಕ್ಲಾರಿಟಿ ಇಲ್ಲ ಇಲ್ಲಿ. ಸೊ ಮೇ ಬಿ ಇಲ್ಲಿ ಏನಾದ್ರು ನುವಾನ್ ತುಷಾರ ನನಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋಕೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂದ್ರೆ, ಮೇ ಬಿ ಆ ಒಂದು ರೀಸನ್ ಮೇಲೆ ಇಲ್ಲಿ ಶ್ರೀಲಂಕಾ ಕ್ರಿಕೆಟ್ NOC ನ ಬ್ಲಾಕ್ ಮಾಡಿರ್ಬೋದು ಅಂತ ನನಗೆ ಅನ್ಸ್ತದೆ. ನೋಡಮ್ಮ ಕೋರ್ಟ್ ಏನ್ ಹೇಳುತ್ತೆ, ಶ್ರೀಲಂಕಾ ಕ್ರಿಕೆಟ್ ಏನ್ ಹೇಳ್ತಾ ಇದ್ದಾರೆ, ನಮಗೆ ಮುಂದೆ ಇನ್ಫಾರ್ಮೇಶನ್ ಬರುತ್ತೆ. ಆ ಒಂದು ಇನ್ಫಾರ್ಮೇಶನ್ ಬಂದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅಟ್ ದಿ ಮೊಮೆಂಟ್ ನುವಾನ್ ತುಷಾರ ಕೋರ್ಟಿಗೆ ಹೋಗಿದ್ದಾರೆ, ನನಗೆ NOC ಕೊಡ್ತಾ ಇಲ್ಲ ಅಂತ ಹೇಳಿ. NOC ಕೊಟ್ರೆ RCB ಗೆ ಜಾಯ್ನ್ ಆಗ್ತಾರೆ. 1.6 ಕೋಟಿ ಏನು ಬರುತ್ತೆ ಅವರಿಗೆ, ನುವಾನ್ ತುಷಾರಗೆ RCB ಟೀಮ್ ಇಂದ. ಸೊ ನೋಡಮ್ಮ ಜಾಯ್ನ್ ಆಗ್ತಾರ ಅಥವಾ ಕೋರ್ಟ್ ಏನು ಆರ್ಡರ್ ಕೊಡುತ್ತೆ
ಈಗ ಡಿಪೆಂಡ್ ಆಗಿದ್ದು ಕೋರ್ಟ್‌ನ ಮೇಲೆ. ಕೋರ್ಟ್ ಯಾವ ನಿರ್ಧಾರ ಕೊಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು.